ನೋಡಿ ಮಕ್ಕಳೇ, ಎಲ್ಲ ನೀವು ಯಾವ ಕ್ಲಾಸಾರ ಓದ್ತಾರೆ, 6ನೇ ಕ್ಲಾಸು 7, 8, 9, 10ನೇ ಕ್ಲಾಸ್ ಯಾವ್ದಾರ ಓದ್ತಾರೆ. ಅದರಲ್ಲೂ 8ನೇ ಕ್ಲಾಸ್ ಬಂದ ತಕ್ಷಣ ಸೈನಿಕ್ ಸ್ಕೂಲ್ ಎಕ್ಸಾಮ್ ಅಂತ ಬರುತ್ತೆ ಆಯಿತಾ. ಸೈನಿಕ್ ಸ್ಕೂಲು ಆಯಿತಾ, ಮಿಸ್ ಮಾಡದಂತೆ ಎಕ್ಸಾಮ್ ಬರೀರಿ ಆಯಿತಾ. 9ನೇ ಕ್ಲಾಸಲ್ಲೂ ಪುನಃ ಬರಿಬೋದು. 9ನೇ ಕ್ಲಾಸಲ್ಲೂ ಮಿಸ್ ಮಾಡದಂತೆ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೀರಿ. ಏನಕ್ಕೆ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೀಬೇಕು ಅಂದರೆ UPSC ಎಕ್ಸಾಮ್ಗೆ ಫಸ್ಟ್ ಸ್ಟೆಪ್ ಇದ್ದಂಗೆ. ನೀವು ಸೈನಿಕ್ ಸ್ಕೂಲಲ್ಲಿ ಕ್ವಾಲಿಫೈ ಆಗ್ತಾ ಇದ್ದೀರಾ ಅಂದರೆ ನೀವು UPSC ಎಕ್ಸಾಮ್ ಕ್ವಾಲಿಫೈ ಆಗ್ತೀರಾ ಅಂತ ಅರ್ಥ ಆಯಿತಾ. ಅದಕ್ಕೋಸ್ಕರ ಯಾರು ಮಿಸ್ ಮಾಡದಂತೆ ಎಕ್ಸಾಮ್ ಬರೀರಿ. ಅದ್ರಲ್ಲಿ 4 ಸಬ್ಜೆಕ್ಟ್ ಇರುತ್ತೆ: ಮ್ಯಾಥ್ಸು, ಇಂಟೆಲಿಜೆನ್ಸು, ಜನರಲ್ ನಾಲೆಡ್ಜು, ಲ್ಯಾಂಗ್ವೇಜ್ ಅಂತ. ಮ್ಯಾಥ್ಸು ಮತ್ತು ಇಂಟೆಲಿಜೆನ್ಸು ತುಂಬ ಟಫ್ ಇದೆ. ಅದನ್ನೆಲ್ಲ ಯೂಟ್ಯೂಬಲ್ಲಿ ನಾನು ಪಾಠ ಮಾಡಿದ್ದೀನಿ ಆಯಿತಾ. ಅದನ್ನು ರೆಫರ್ ಮಾಡಿಕೊಂಡು ಬೇಸಿಕ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದಾದಮೇಲೆ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ಸ್ ಇದು ಅಮೆಝಾನಲ್ಲಿ ಸಿಗುತ್ತೆ. ಹರಿಯಂತ ಟೆಕ್ಸ್ಟ್ ಬುಕ್ಕು, ರೇಡಿಯನ್ ಅಂತ ಅವೆರಡು ಟೆಕ್ಸ್ಟ್ ಬುಕ್ ತೊಗೊಂಡು ಸೈನಿಕ್ ಸ್ಕೂಲ್ಗೆ ರೆಡಿಯಾಗಿ ಆಯಿತಾ. ಟಫೆಸ್ಟ್ ಇರೋದು ಮ್ಯಾಥ್ಸು ಮತ್ತು ಇಂಟೆಲಿಜೆನ್ಸು. ಅದು ಆಲ್ರೆಡಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಸಿಕ್ಸ್ ಎಲ್ಲ ಅದು ಕ್ಲಿಯರ್ ಆಗುತ್ತೆ. ಒಂದ್ಸಲ ಅದು ನೋಡಾದ್ಮೇಲೆ ನಿಮ್ಗೆ ಯಾವುದೇ ರೀತಿ ಡೌಟ್ ಬರೋಲ್ಲ ಆಯಿತಾ. 8ನೇ ಕ್ಲಾಸು 9ನೇ ಕ್ಲಾಸು ಮುಗಿಸ್ಕೊಳ್ಳಿ. ಮತ್ತು ಜನರಲ್ ನಾಲೆಜ್ ಎಲ್ಲ ನೀವೇ ಓದ್ಕೋಬೋದಲ್ಲ. ಇಂಗ್ಲೀಷು ಓದಕ್ಕೆ ಬರುತ್ತೆ ಅಂದರೆ ಜನರಲ್ ನಾಲೆಜ್ ಓದ್ಕೋಬೋದು. ಇಂಗ್ಲೀಷ್ ಓದಕ್ಕೆ ಬರುತ್ತೆ ಅಂದರೆ ಜನರಲ್ ನಾಲೆಜ್ ನೀವೆಲ್ಲ ಓದ್ಕೋಬೋದು ಆಯಿತಾ. ಜಸ್ಟ್ ಆ ಥರ ಪ್ರಿಪೇರ್ ಆಗಿ ಅದ್ರಲ್ಲಿ ಕ್ವಾಲಿಫೈ ಆಗ್ತೀರಾ. 2 ಥರ ಇರುತ್ತೆ. ಫೇಲ್ ಯಾರು ಮಾಡಲ್ಲ. ನೀವು ಕಡಿಮೆ ಮಾರ್ಕ್ಸ್ ಬಂದರೆ ಫೇಲ್ ಆಗುತ್ತೆ. ನೀವೇನಾರ 50% ಮಾರ್ಕ್ಸ್ ತೆಗೆದ್ರೆ ಕ್ವಾಲಿಫೈ ಅಂತ ಹೇಳ್ತಾರೆ. ಕ್ವಾಲಿಫೈ ಆಗ್ತಾ ಇದ್ದೀರಾ ಅಂದರೆ ನೀವು UPSC ಎಕ್ಸಾಮು ರೆಡಿ ಇದ್ದೀರಾ ಅಂತ. ಅದಾದಮೇಲೆ ಏನು ಮಾಡಿ 10th ಎಕ್ಸಾಮ್ ಬರೀರಿ. ತಲೆ ಕೆಡಿಸ್ಕೊಬೇಡಿ. 10th ಏನು ಸಿಲೆಬಸ್ ಇದೆ ಅದನ್ನು ಎಕ್ಸಾಮ್ ಬರೀರಿ. ಅದಾದಮೇಲೆ ಫಸ್ಟ್ PC, ಸೆಕೆಂಡ್ PC, PCMBಗೆ ಹೋದರೆ ಅದರಲ್ಲೇ ಸುಮಾರು ನಿಮಗೆ ಟೈಮೇ ಸಿಗೋಲ್ಲ. ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ ಮಾಡೋಕ್ಕೆ. ಅದನ್ನು ಕಾನ್ಸಂಟ್ರೇಟ್ ಇಟ್ಟು ಓದಿ. PUC ಆದ ತಕ್ಷಣ ನೀವು ಯಾವ ಡಿಗ್ರಿಗೆ ಹೋಗಿ, ಡಾಕ್ಟರ್ MBBS ಇಟ್ಕೋಗಿ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ. ಒಂದು ಸಲ ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗ್ ಸೀಟ್ ಸಿಕ್ಕಾದ್ಮೇಲೆ ಪುನಃ ಬೆಳಗ್ಗೆ ಹೊತ್ತು 1.5 ಗಂಟೆ UPSC ಎಕ್ಸಾಮ್ ರೆಡಿ ಆಗಬೇಕು. ಅರ್ಥ ಆಗ್ತದೆಯಾ? ಡಾಕ್ಟರ್ ಆಗಿ ಇಂಜಿನಿಯರಿಂಗ್ ಸೀಟಾರ ತಗೊಳ್ಳಿ, BA, BSc, LLB ಆಯಿತಾ, BCom ಯಾವುದಾರ ಓದಿ. ನೀವು ಯಾವುದೇ ಎಕ್ಸಾಮು ಡಿಗ್ರಿ ಕೋರ್ಸ್ ಜಾಯ್ನ್ ಆದರೂ ಬೆಳಗ್ಗೆ 1.5 ಗಂಟೆ UPSC ಎಕ್ಸಾಮ್ ರೆಡಿಯಾಗಿ. ಆಲ್ರೆಡಿ ನೀವು ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರ್ದಿರೋದ್ರಿಂದ ಆಲ್ರೆಡಿ ನಿಮಗೆ ಬೇಸಿಕ್ ಎಲ್ಲ ಗೊತ್ತಾಗುತ್ತೆ. UPSC ಬೇಸಿಕ್ಕು ನೀವು ಡಿಗ್ರಿ ಫಸ್ಟ್ ಇಯರಿಂದನೇ ಓದ್ಕೊಂಡು ಹೋದರೆ ಡಿಗ್ರಿ 3 ವರ್ಷ ಇರುತ್ತೆ, 4 ವರ್ಷ ಇರುತ್ತೆ, 5 ವರ್ಷ ಇರುತ್ತೆ. 5 ವರ್ಷದಲ್ಲಿ ನೀವೆಲ್ಲ ಆಲ್ರೆಡಿ ಮಾಸ್ಟರ್ ಪೀಸ್ ಆಗಿರ್ತೀರ ಆಯಿತಾ. UPSC ಎಕ್ಸಾಮ್ ರೆಡಿಯಾಗಿರ್ತೀರ. ಫೈನಲ್ ಇಯರಲ್ಲಿ ಇದ್ದಾಗಲೇ UPSC ಪ್ರಿಲಿಮ್ಸ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಅರ್ಥ ಆಗ್ತದೆಯಾ? ಈ ಸ್ಟೆಪ್ ಫಾಲೋ ಮಾಡ್ಕೊಂಡು ಅಷ್ಟೇ. ಈಗ 8ನೇ ಕ್ಲಾಸ್ 9ನೇ ಕ್ಲಾಸಿಂದನೇ ಫಾಲೋ ಮಾಡ್ಕೊಂಡು ಹೋದರೆ ನೀವು ಡಿಗ್ರಿ ಫೈನಲ್ ಇಯರಲ್ಲಿ ಇರ್ತಿರಲ್ಲ, ಆಗಲೇ UPSC ಪ್ರಿಲಿಮ್ ಕ್ರ್ಯಾಕ್ ಮಾಡ್ಬೋದು ಆಯಿತಾ. ಅದಾದಮೇಲೆ ನೀವು ನೆಕ್ಸ್ಟ್ ಮೇನ್ಸ್ ಬರುತ್ತೆ. 6 ತಿಂಗಳು ಅಥವಾ 7 ತಿಂಗಳು ಬಿಟ್ಕೊಂಡು ಮೇನ್ಸ್ ಬರುತ್ತೆ. ಅದಕ್ಕೂ ನೀವು ಈಗಿನಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಫಸ್ಟ್ ಅಟೆಂಪ್ಟಲ್ಲೇ UPSC ಇದು ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು. ಸುಮಾರು IPS, IAS, IRS ಆ ಥರ ಇದು ತೊಗೋಬೋದು ಆಯಿತಾ. ಮಾಡ್ತಿರಲ್ಲ ಆ ಥರ ಇದು ಮಾಡಿ. ನನ್ನ ನಂಬರ್ ಇರುತ್ತೆ, ಇವ್ರ ಹತ್ರ ನಂಬರ್ ಇರುತ್ತೆ. ಏನಾರ ನಿಮ್ಗೆ ಏನಾರ ಗೈಡೆನ್ಸ್ ಬೇಕು ಅಂದರೆ ನಂಬರ್ಗೆ ಮೆಸೇಜ್ ಮಾಡಿ. ನಾನೇ ಇಂಪಾರ್ಟೆಂಟ್ ಇದ್ದರೆ ನಾನೇ ಫೋನ್ ಮಾಡಿ ಇದು ಮಾಡ್ತೀರಾ. ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ರೆ ಎಂಡಲ್ಲಿ ಬರಿಬೋದು. 9th ಸ್ಟ್ಯಾಂಡರ್ಡ್ ಎಂಡಲ್ಲಿ ಬರುತ್ತೆ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ. ಎಲ್ಲ ಅಪ್ಲೈ ಮಾಡಿ ಆಯಿತಾ. ಎಲ್ಲರಿಗೂ ವಿಷಯ ತಿಳಿಸಿ. ಬರೀ ನೀವೇ ಮಾಡೋದಲ್ಲ. ಆಮೇಲೆ ನಾನು ಮಾತ್ರ ಇದಾಗಂತೆ ಎಲ್ಲ ಮಕ್ಕಳು ಅವೇರ್ನೆಸ್ ಮೂಡಿಸಿ ಎಕ್ಸಾಮ್ ಬರ್ಸಿ ಆಯಿತಾ. 8ನೇ ಕ್ಲಾಸ್ ಮಿಸ್ ಮಾಡದಂತೆ ಬರ್ಸಿ. ರಿಸಲ್ಟ್ ಬರುತ್ತೆ. ಏನಾರ ರಿಸಲ್ಟ್ ಬರಲಿ ಪುನಃ ಸೈನಿಕ್ ಸ್ಕೂಲ್ಗೆ ಹೋಗಬೇಡಿ. ಇದೇ ಸ್ಕೂಲ್ ಕಂಟಿನ್ಯೂ ಮಾಡಿ. ಎಲ್ಲ CBSE ಕ್ವಾಲಿಟಿ ಎಲ್ಲ ಎಜುಕೇಷನ್ ಚೆನ್ನಾಗಿದೆ. ಅಲ್ಲಿ ಹೋದರೆ 1.5 ಲಕ್ಷ 2 ಲಕ್ಷ ಫೀಸ್ ಕಟ್ಟಬೇಕಾಗುತ್ತೆ. ಬೇಡ, ಅವಶ್ಯಕತೆ ಇಲ್ಲೇ ಪಾಸ್ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನೆಕ್ಸ್ಟ್ ಇಯರ್ ಪಾಸ್ ಆಗ್ತೀರಾ. ಆ ಸ್ಕೂಲ್ಗೆ ಏನಕ್ಕೆ ಹೋಗಬೇಕು ನೀವು? 2 ಲಕ್ಷ ಖರ್ಚು ಮಾಡಿಬಿಟ್ಟು. ಅಲ್ಲಲ್ಲ 8ನೇ ಕ್ಲಾಸಲ್ಲಿ ಹಾಕಪ್ಪ. 8ನೇ ಕ್ಲಾಸಲ್ಲಿ ಹಾಕಿ ಪುನಃ 9ನೇ ಕ್ಲಾಸ್ಗೆ ಆಗೋದು ಸೇಮ್ ಎಕ್ಸಾಮು ಆಯಿತಾ. ಇರಿ ಒಂದು ನಿಮಿಷ. 8ನೇ ಕ್ಲಾಸಲ್ಲಿ ಎಕ್ಸಾಮ್ ಬರ್ತಿರ್ತೀರಲ್ಲಪ್ಪ, ಒಂದು 80% 90% ಬಂದಿರುತ್ತೆ ನಿಮಗೆ ಆಯಿತಾ. ನೆಕ್ಸ್ಟು 9ನೇ ಕ್ಲಾಸಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮ್ ಬರೀ. ಆಗ 100% ತೆಗಿಬೇಕು. ಆ ರೀತಿ ರೆಡಿ ಆಗಬೇಕು. ನೀವು ಒಂದು ಸ್ಟೆಪ್ ಮೇಲ್ಗಡೆ ಇರಬೇಕು. ಆ ಥರ ಆದ್ರೆ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀರಾ, UPSC ರೆಡಿ ಆಗ್ತಾ ಇದ್ದೀರಾ ಅಂತ ಆಯಿತಾ. ಜಸ್ಟ್ ಈ ಪ್ರೊಸೀಜರ್, ಈ ಸ್ಟೆಪ್ನ ಫಾಲೋ ಮಾಡಿ. ಫಸ್ಟ್ ಅಟೆಂಪ್ಟಲ್ಲೇ UPSC ಪಾಸ್ ಆಗಿರ್ತೀರ. IAS, IPS, IRS ಆಗಿರ್ತಾರೆ. ಯಾವುದು ಸಿಗಲಿಲ್ವಾ, ತಹಸೀಲ್ದಾರ್, KPSC ಎಕ್ಸಾಮ್ ಎಲ್ಲ ಬರಿಬೋದು. ನಿಮಗೆ ಆಲ್ರೆಡಿ ಫೌಂಡೇಶನ್ ಫಿಕ್ಸ್ ಆಗಿರುತ್ತೆ. ಮನೆ ಕಟ್ಟ ಫೌಂಡೇಶನ್ ಆಗ್ತಾರಲ್ಲ, ಫೌಂಡೇಶನ್ ರೆಡಿ ಇತ್ತು. ನೀವು ಏನು ಬೇಕಾದ್ರೂ ಕಟ್ಕೋಬೋದು. ಎಲ್ಲ ನಿಮ್ಮ ಕೆಪಾಸಿಟಿ ಮೇಲೆ ನಿಂತಿರುತ್ತೆ. ಅದಕ್ಕೋಸ್ಕರ ಈ ಬೇಸಿಕ್ ಮುಖ್ಯ ಆಯಿತಾ. ಪುನಃ ಸ್ಕೂಲ್ದು ಎಕ್ಸಾಮ್ ಅಂದ್ಬಿಟ್ಟು ತಲೆ ಕೆಡಿಸ್ಕೊಬೇಡಿ. ಸ್ಕೂಲ್ ಎಕ್ಸಾಮು 10th ಮಾತ್ರ ತಲೆ ಕೆಡಿಸ್ಕೊಳ್ಳಿ. ನೀವು 8ನೇ ಕ್ಲಾಸು 9ನೇ ಕ್ಲಾಸ್ ಸೈನಿಕ್ ಸ್ಕೂಲಲ್ಲಿ ಏನಾದ್ರು ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂದರೆ 10th 50% ಸಿಲೆಬಸ್ ಮುಗಿದೋಗಿರುತ್ತೆ 10th ಆಯಿತಾ. ಮ್ಯಾಥ್ಸಲ್ಲಿ ಏನೂ ಡೌಟೇ ಬರಲ್ಲ ನಿಮಗೆ. ಇಂಗ್ಲೀಷಲ್ಲಿ ಮತ್ತು ಜನರಲ್ ನಾಲೆಜ್, ಸೋಷಿಯಲ್ ಡೌಟೇ ಬರಲ್ಲ. ನಿಮ್ಮ ಪಡೆಗೆ ನೀವು ಓದ್ಕೊಂಡು ಹೋಗ್ಬೋದು. ಈ ರೀತಿ ಇರುತ್ತೆ ಆಯಿತಾ ಮುಂದೆ ನಿಮ್ಮದು ಫ್ಯೂಚರ್. ಆದ್ದರಿಂದ ಯಾರೂ ಮಿಸ್ ಮಾಡದಂತೆ ಬರೀತೀರಾ ಎಲ್ಲ ಹೇಳಿ. ಎಲ್ಲ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರಿತೀರಿ ಅಂತ ಹೇಳಿ. ಮುಂದೆ UPSC ಎಕ್ಸಾಮ್ ಬರಿತೀವಿ. ಆದರೆ IAS ಆಗ್ತೀವಿ ಅಥವಾ IPS ಆಗ್ತೀವಿ. ಸಿಗೋಣ. ಬಾಯ್.